ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನನಗೆ ಗೊತ್ತು ತುಂಬ ದಿನಗಳಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ. ನನ್ನ ವೀಡಿಯೋಸ್ನ ನೀವೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ತುಂಬ ಜನ ಲವ್ ಇಸ್ ಸ್ವೀಟ್ದು ನೆಕ್ಸ್ಟ್ ಎಪಿಸೋಡ್ನ ಹಾಕಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸದ್ಯಕ್ಕೆ ಆ ಎಪಿಸೋಡ್ಗಳನ್ನ ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಇನ್ನೊಂದು ಶಾರ್ಟ್ ಡ್ರಾಮಾನ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಿದ್ದೀನಿ. ಶಾರ್ಟ್ ಡ್ರಾಮಾ ಹೆಸರು ಬಂದು ದ ಹೆರಿಸಸ್ ಹೂ ವಾನ್ ವಿತ್ ಬ್ರೈನ್ಸ್ ಅಂತ. ನೀವು ಯಾರು ತಲೆ ಕೆಡ್ಸ್ಕೋಬೇಡಿ. ಲವ್ ಇಸ್ ಸ್ವೀಟ್ ಡ್ರಾಮಾನು ಕೂಡ ನಾನು ಖಂಡಿತ ಕಂಪ್ಲೀಟ್ ಮಾಡ್ತೀನಿ. ಆದಷ್ಟು ಬೇಗ ಆ ಡ್ರಾಮಾನು ಕೂಡ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ಶಾರ್ಟ್ ಡ್ರಾಮಾನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಯಾವ್ದಾದ್ರು ಶಾರ್ಟ್ ಡ್ರಾಮಾ ನಿಮಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಕೂಡ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಬ್ರು ಸ್ಟೂಡೆಂಟ್ನ ತೋರಿಸ್ತಾರೆ. ಇಲ್ಲಿ ಅವಳ ಬಗ್ಗೆ ಅವಳು ಇಂಟ್ರೊಡ್ಯೂಸ್ ಮಾಡ್ಕೋತಿರ್ತಾಳೆ. ನನ್ನ ಹೆಸರು ನೇನಾ ಶರ್ಮಾ ಅಂತ. ನಾನು ಹೈಸ್ಕೂಲ್ ಸ್ಟೂಡೆಂಟು. ಸಾನ್ ವ್ಯಾಲಿ ಅನ್ನೋ ಒಂದು ಊರಲ್ಲಿ ನಾನು ವಾಸವಾಗಿದ್ದೀನಿ. ನಾನು ಅನಾಥಾಶ್ರಮದಲ್ಲಿ ಓದ್ಕೊಂಡು ಅಲ್ಲೇ ಇದ್ದೀನಿ. ಈ ತರ ಹೇಳ್ಕೊಂಡು ನೈನಾ ಏನ್ ಹೇಳ್ತಾಳೆ, ಅವಳು ಅಲ್ನ ಉಚ್ತಾ ಇರ್ತಾಳೆ. ನೇನಾ ಬ್ರಷ್ ಎಲ್ಲ ಮಾಡಿದ್ಮೇಲೆ ಬುಕ್ಸ್ ಗಳನ್ನ ಎತ್ಕೊಂಡು ಓಡ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನೇನಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಂದು ಒಂದು ದೊಡ್ಡ ಡ್ರೀಮ್ ಇದೆ. ಅದು ಏನಂದ್ರೆ ರಿಚರ್ಡ್ ಯೂನಿವರ್ಸಿಟಿಗೆ ಹೋಗೋದು, ಮತ್ತೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕ್ಲಿಯರ್ ಮಾಡೋದು, ಆಮೇಲೆ ಬ್ಲೂಮಿಂಗ್ ಸಿಟಿಯಲ್ಲಿ ನಂದೇ ಸ್ವಂತ ಮನೆನ ಖರೀದಿ ಮಾಡ್ಬೇಕು. ಇಲ್ಲಿ ನೇನಾ ಈ ತರ ಅವಳ ಬಗ್ಗೆ ಅವಳು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಕ್ಲಾಸ್ ಒಳಗಡೆ ಬಂದು ಅವಳ ಟೇಬಲ್ ಮೇಲೆ ಅವಳು ಕುತ್ಕೋತಾಳೆ. ಇಲ್ಲಿ ಅವ್ರಿಗೆ ಎಕ್ಸಾಮ್ ಪೇಪರ್ದು ರಿಸಲ್ಟ್ ಬಂದಿರುತ್ತಲ್ಲ, ಆ ಪೇಪರ್ಸ್ ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ನೇನಾಗೆ ಮಾರ್ಕ್ಸ್ ಗಳಂತೂ ಏನೋ ಚೆನ್ನಾಗೆ ಬಂದಿರುತ್ತೆ. ಆದ್ರೆ ಅವಳಿಗೆ ಮಾರ್ಕ್ಸ್ ಬಂದಿರುತ್ತಲ್ಲ, ಅದ್ರ ಮೇಲೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇಲ್ಲಿ ನೇನಾ ಪೇಪರ್ಸ್ ಗಳನ್ನೆಲ್ಲ ನೋಡಿದ್ಮೇಲೆ ಹೇಳ್ತಿರ್ತಾಳೆ, ಈ ಸತಿ ಅಂತೂ ನನ್ಗೆ ಮಾರ್ಕ್ಸ್ ಒಂಚೂರು ಚೆನ್ನಾಗಿ ಬಂದಿಲ್ಲ, ಬರೀ 650 ಅಷ್ಟೇನ ಬಂದಿರೋದು. ಇಲ್ಲಿ ನೇನಾ ಅವಳ ಮಾರ್ಕ್ಸ್ ನೆಲ್ಲ ನೋಡ್ಕೊಂಡು ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾಳೆ, ಇಷ್ಟು ಮಾರ್ಕ್ಸ್ ಗೆ ನನ್ಗೆ ಸಾನ್ ವ್ಯಾಲಿಲೆ ಒಂದು ಕಾಲೇಜ್ ಸಿಗಲ್ಲ, ಇನ್ನು ರಿಚರ್ಡ್ ಅಲ್ಲಿ ಸಿಗುತ್ತೆ ಅನ್ನೋದು ಫುಲ್ ಡೌಟೇ ಬಿಡು ಅಂತ ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಅದೇ ಟೈಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ವಯಸ್ಸು ಬರ್ತಿರುತ್ತೆ. ಆದ್ರೆ ನನ್ನ ಲೈಫ್ ಕಣ್ಮುಚ್ಚಿ ಬಿಡೋಷ್ಟೊತ್ತಿಲೆ ಫುಲ್ ಚೇಂಜ್ ಆಗೋಯ್ತು. ನಾನು ಬ್ಲೂಮಿಂಗ್ ಸಿಟಿಯಲ್ಲಿ ಒಬ್ರು ಶ್ರೀಮಂತರು ಮಗಳು, ಹಾಸ್ಪಿಟಲ್ ಅಲ್ಲಿ ಯಾರೋ ನನ್ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಅಂತ ಅವಳ ಮೈಂಡ್ ವಯಸ್ಸು ಬರ್ತಿರುತ್ತೆ. ಇಲ್ಲಿ ನೇನಂತೂ ಫುಲ್ ಶಾಕ್ ಅಲ್ಲಿ ಮತ್ತೆ ಖುಷಿಲಿ ಅವ್ರ ಮನೆನ ನೋಡ್ಕೊಂಡು ಫುಲ್ ಶಾಕ್ ಅಲ್ಲಿ ನಿಂತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇದಂತೂ ನಿಜವಾಗ್ಲೂ ಕನ್ಸ್ತಾರ ಇದೆ. ನೇನಾನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮ್ಯಾನೇಜರ್ ಬಂದಿರ್ತಾರೆ. ಇಲ್ಲಿ ಅವರು ಮೇಡಮ್ ಮೇಡಮ್ ಅಂತ ಕರಿತಿರ್ತಾರೆ. ಆದ್ರೆ ನೇನಾ ಅಂತೂ ಫುಲ್ ಮುಳುಗೋಗ್ಬಿಟ್ಟಿರ್ತಾಳೆ. ಇಲ್ಲಿ ಆ ಮ್ಯಾನೇಜರ್ ಏನಿರ್ತಾರೆ ಅವರು ಜೋರಾಗಿ ಮೇಡಮ್ ಅಂತ ಕರೆದಾಗ ಅವಳು ಶಾಕ್ ಅಲ್ಲಿ ಹಾ ಅಂತ ಕೇಳ್ತಿರ್ತಾಳೆ. ಈ ಕಡೆ ಬನ್ನಿ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ನೇನಾ ಮನೆ ಒಳಗಡೆ ಬಂದಿರೋದು. ಇಲ್ಲಿ ಅವಳು ಇಷ್ಟು ದೊಡ್ಡ ಮನೆನ, ಇಷ್ಟು ಸುಂದರವಾಗಿರೋ ಮನೆನ ಯಾವತ್ತೂ ನೋಡಿರಲ್ಲ. ಅದಕ್ಕೆ ಅವಳು ಬಾಗ್ಲಲ್ಲೇ ನಿಂತ್ಕೊಂಡು ಫುಲ್ ಶಾಕ್ ಆಗಿ ಮನೆ ನೋಡ್ತಿರ್ತಾಳೆ. ಇಲ್ಲಿ ನೇನಾ ಮನೆ ಒಳಗಡೆ ಬಂದ್ಮೇಲೆ ಅಲ್ಲಿರೋ ಸೋಫಾ ಟೇಬಲ್ಗಳು ಇದನ್ನೆಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಅಲ್ಲಿ ಹಾಗೆ ನಿಂತಿರ್ತಾಳೆ. ಆಗ ಬಂದಿರೋ ಮ್ಯಾನೇಜರ್ ಹೇಳ್ತಿರ್ತಾರೆ, ಮೇಡಮ್ ನೀವು ಇಲ್ಲೇ ವೇಟ್ ಮಾಡಿ ಸರ್ ಬರ್ತಾರೆ ಅಂತ. ಅದಕ್ಕೆ ಅವಳು ಹಾ ಸರಿ ಆಯ್ತು ಅಂತ ಅಲ್ಲೇ ನಿಂತ್ಕೋತಾಳೆ. ಮ್ಯಾನೇಜರ್ ನೇನಾನ ಅಲ್ಲೇ ಬಿಟ್ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ನೇನಾ ಸಾನ್ ವ್ಯಾಲಿಯಿಂದ ಬರುವಾಗ ನಡೆದಿರೋ ಘಟನೆ ಇದು. ಇಲ್ಲಿ ಸ್ಕೂಲಲ್ಲಿ ನೇನಾ ಅವಳ ಬುಕ್ಸ್ ಗಳನ್ನೆಲ್ಲ ಎತ್ತಿ ಬ್ಯಾಗ್ ಅಲ್ಲಿ ಇಟ್ಕೋತಿರ್ತಾಳೆ. ಆಗ ಅವಳ ಫ್ರೆಂಡ್ ಕೇಳ್ತಿರ್ತಾಳೆ, ನೇನಾ ನಿಜವಾಗ್ಲೂ ನೀನು ಹೋಗ್ತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ನೇನಾ ಹೇಳ್ತಿರ್ತಾಳೆ, ನಾನು ಬ್ಲೂಮಿಂಗ್ ಸಿಟಿಯ ಫುಲ್ ರಿಚೆಸ್ಟ್ ಫ್ಯಾಮಿಲಿಯ ಮಗಳು. ನಾನು ಹುಟ್ಟಾಗ್ಲೇ ನನ್ನ ಹಾಸ್ಪಿಟಲ್ ಅಲ್ಲಿ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಆದ್ರೆ ನಾನು ಇವಾಗ ಅವ್ರ ಹತ್ರ ಇರೋದಕ್ಕೆ ವಾಪಸ್ ಹೋಗ್ತಿದ್ದೀನಿ ಅಂತ ಅವಳು ಫುಲ್ ಖುಷಿಯಾಗಿ ಹೇಳ್ತಿರ್ತಾಳೆ. ಆಗ ಎಲ್ಲರೂ ಫುಲ್ ಶಾಕ್ ಆಗಿ ಬ್ಲೂಮಿಂಗ್ ಸಿಟಿನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಒಬ್ಳು ಫ್ರೆಂಡ್ ಮುಂದೆ ಬಂದು ಹೇಳ್ತಿರ್ತಾಳೆ, ನೇನಾ ನೋಡು ರಿಚ್ ಫ್ಯಾಮಿಲಿಗಳಲ್ಲಿ ಅಡಾಪ್ಟೆಡ್ ಮಕ್ಳನ್ನ ತುಂಬಾ ಕೇರ್ ಮಾಡ್ತಾರಂತೆ, ನೀನು ಹುಷಾರಾಗಿರೋ. ಈ ಮಾತನ್ನ ಕೇಳಿ ನೇನಾ ಹೇಳ್ತಿರ್ತಾಳೆ, ನೋಡು ಇದ್ರ ಬಗ್ಗೆ ಎಲ್ಲ ನೀನು ತಲೆನೇ ಕೆಡ್ಸ್ಕೋಬೇಡ, ನಾನು ಅಲ್ಲಿ ಹೋಗ್ತಿರೋದು ಬ್ಲೂಮಿಂಗ್ ಸಿಟಿಯ ರೆಸಿಡೆನ್ಸಿ ಪರ್ಮಿಟ್ ನ ತಗೊಳ್ಳೋದಿಕ್ಕಷ್ಟೇ. ಎಕ್ಸಾಮ್ ಮುಗ್ದಿದ ತಕ್ಷಣ ಮತ್ತೆ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಬುಕ್ಸ್ ನೆಲ್ಲ ಪ್ಯಾಕ್ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ನೇನಾ ಇರ್ತಾಳಲ್ಲ, ಅವಳು ಫುಲ್ ಖುಷಿಯಾಗಿ ಹೇಳ್ತಿರ್ತಾಳೆ, ಬ್ಲೂಮಿಂಗ್ ಸಿಟಿ ನಾನು ಬಂದ್ಬಿಟ್ಟೆ. ಅದೇ ಟೈಮಿಗೆ ಒಂದು ಗ್ಲಾಸ್ ಬೀಳೋ ಸೌಂಡ್ ಕೇಳುತ್ತೆ. ಅವಳು ಆ ಕಡೆ ತಿರುಗಿ ನೋಡಿದಾಗ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ರೂಮ್ ಇಂದ ನಡ್ಕೊ ಬರ್ತಿರ್ತಾಳೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೋರಾಗಿ ಅವಳನ್ನ ಜಿಯಾ ನಿಂತ್ಕೋ ಅಂತ ಕರಿತಿರ್ತಾರೆ. ಇಲ್ಲಿ ನಾನು ನಿಮ್ಗೆ ಜಿಯಾದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಜಿಯಾ ಬೇರೆ ಯಾರು ಅಲ್ಲ, ದತ್ತು ಮಗಳು. ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾ ಬಾಗ್ಲು ತಕ್ಕೊಂಡು ಆಚೆಗೆ ಹೋಗ್ತಿರ್ತಾಳೆ. ಅದಕ್ಕೆ ಅವ್ರ ಅಮ್ಮ ತಡಿತಿರ್ತಾರೆ, ಜಿಯಾ ನಿಂತ್ಕೋ ಅಂತ. ಇಲ್ಲಿ ಅದಕ್ಕೆ ಜಿಯಾ ಹೇಳ್ತಿರ್ತಾಳೆ, ಮಮ್ಮಿ ಡ್ಯಾಡಿ ನನ್ನ ಕ್ಷಮಿಸ್ಬಿಡಿ, ಇನ್ಮೇಲೆ ನಾನು ಈ ಮನೇಲಿ ಇರಕ್ಕಾಗೋದಿಲ್ಲ. ಈ ಮಾತನ್ನ ಕೇಳಿ ಜಿಯಾ ಅವ್ರ ತಾಯಿ ಹೇಳ್ತಿರ್ತಾರೆ, ನಿನ್ಗೂ ಅವಳಿಗೂ ಯಾವ ತರ ಕಂಪ್ಯಾರಿಸನ್, ನೀನು ನನ್ನ ಮುದ್ದಿನ ಮಗಳು, ನೀನು ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಆ ತರ ಎಲ್ಲ ಮಾತಾಡ್ಬಾರ್ದು ಸರಿನಾ ಅಂತ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನೇನಾ ಮನ್ಸಲ್ಲೇ ಹೇಳ್ಕೊತಿರ್ತಾಳೆ, ಹೋ ಹಾಗಾದ್ರೆ ಇವರೇ ನನ್ ರಿಯಲ್ ಮಾಮ್ ಅನ್ಸುತ್ತೆ ಅಂತ. ಅದೇ ಟೈಮಿಗೆ ನೇನಾ ಅವ್ರ ಸೆಕೆಂಡ್ ಬ್ರದರ್ ಇರ್ತಾರಲ್ಲ, ಅವರು ಹೇಳ್ತಿರ್ತಾರೆ, ಅದು ಅಲ್ದಲೆ ನೇನಾ ಈ ಮನೆಯಲ್ಲಿ ನೀಟಾಗಿ ಡಿಸಿಪ್ಲಿನ್ ಆಗಿ ಒಳ್ಳೆ ಹುಡುಗಿ ಆಗಿದ್ರೆ ಮಾತ್ರನೇ ಈ ಮನೆಯಲ್ಲಿ ಅವಳನ್ನ ಇಟ್ಕೊಳ್ಳೋದು, ಇಲ್ಲ ಅಂದ್ರೆ 18 ವರ್ಷ ಆಗಿದ ತಕ್ಷಣ ಮನೆ ಬಿಟ್ಟು ಆಚೆಗೆ ಹಾಕ್ಬಿಡ್ತೀವಿ. ಈ ಮಾತನ್ನ ಕೇಳಿ ನೇನಾ ಅವಳ ಮನ್ಸಲ್ಲಿ ಅವಳೇ ಹೇಳ್ಕೊತಿರ್ತಾಳೆ, ಈ ಡಫರ್ ಬಂದು ನಮ್ಮ ಅಣ್ಣ ಇರ್ಬೋದು ಅಂತ. ಅದೇ ಟೈಮಿಗೆ ನೇನಾ ಅವ್ರ ದೊಡ್ಡಣ್ಣ ಹೇಳ್ತಿರ್ತಾರೆ, ಜಿಯಾ ನೀನು ತುಂಬಾ ಇಂಟೆಲಿಜೆಂಟ್, ನಿನ್ನ ನೀನು ಸಂಭಾಳಿಸ್ಕೊ ಅಂತ ಹೇಳ್ಬಿಟ್ಟು ಅವರು ನೇನಾ ಕಡೆ ನೋಡ್ತಿರ್ತಾರೆ. ಇದನ್ನೆಲ್ಲ ನೇನಾ ನೋಡ್ತಿರ್ತಾಳೆ, ಇವನು ಪಕ್ಕ ನನ್ನ ದೊಡ್ಡಣ್ಣ ಅಂತ ಅನ್ಸುತ್ತೆ, ಇವ್ರು ಯಾಕೆ ಇಷ್ಟೊಂದು ಮೆಲೋ ಡ್ರಾಮಾ ಮಾಡ್ತಿದ್ದಾರೆ, ಇದನ್ನೆಲ್ಲ ನೋಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಮೊದಲು ನಾನು ಪ್ರಾಕ್ಟೀಸ್ ಪೇಪರ್ಗಳನ್ನ ಸಾಲ್ವ್
ಮಾಡ್ಬೇಕು ಅಂತ ಅವಳಿಗೆ ಮಾತಾಡ್ಕೋತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಲ್ಲೇ ಇರೋ ಸೋಫಾ ಮೇಲೆ ನೇನಾ ಕೂತ್ಕೊಂಡು ಅವಳ ಬ್ಯಾಗಿಂದ ಬುಕ್ಸ್ಗಳನ್ನೆಲ್ಲ ತೆಗೆದು ಪೇಪರ್ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳಿಗೆ ಈ ತರ ಎಲ್ಲ ಡ್ರಾಮಾ ನಡೀತಿರೋದ್ರಿಂದ ಅವಳ ಪೇಪರ್ ಅಲ್ಲಿ ಏನ್ ಕ್ವಶನ್ಸ್ಗಳು ಇರುತ್ತಲ್ಲ ಅದು ಅವಳಿಗೆ ಈಸಿಯಾಗಿ ನೆನಪಾಗ್ತಿರುತ್ತೆ. ಇದನ್ನ ನೋಡ್ಕೊಂಡು ಅವಳು ಹೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ಇಂಟ್ರೆಸ್ಟ್ ಆಗಿ ಪೇಪರ್ ಸಾಲ್ವ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರೀತಿರ್ತಾಳೆ. ಅದೇ ಟೈಮ್ಗೆ ಅವಳು ಫುಲ್ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೋ ಅವರೆಲ್ಲ ನೇನಾ ಮುಂದೆ ಬಂದು ನಿಂತ್ಕೋತಾರೆ. ಇಲ್ಲಿ ನೇನಾ ಅವ್ರ ಸೆಕೆಂಡ್ ಬ್ರದರು ಹೇಳ್ತಿರ್ತಾರೆ, ನಮ್ ಕೆಲಸ ಮುಗೀತು, ಏದೋ ಇಲ್ಲಿಂದ ಹೋಗೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೇನಾ ಪೇಪರ್ ಸಾಲ್ವ್ ಮಾಡ್ತಾ ಹೇಳ್ತಿರ್ತಾಳೆ, ಒಂದ್ ನಿಮಿಷ ಇರೋ, ಇದೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಅವಳು ಬರೀತಿರ್ತಾಳೆ. ನೇನಾ ಬ್ರದರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇದೇನ್ ಹೊಸ ನಾಟಕ ಆಡ್ತಾ ಇದೀಯಾ, ಈ ತರ ಎಲ್ಲ ಮಾಡಿದ್ರೆ ನಮ್ ಮನ್ಸನ್ನ ಗೆಲ್ಬೋದು ಅಂತ ಅನ್ಕೊಂಡಿದ್ಯಾ, ಎಲ್ಲಿ ತೋರ್ಸು ಏನ್ ಬರೀತಿದ್ಯಾ ಅಂತ ನೇನಾ ಬರೀತಿರೋ ಪೇಪರ್ ನ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ತಾರೆ. ಆದ್ರೆ ಅವಳು ಪೆನ್ ಅಲ್ಲಿ ಜೋರಾಗಿ ಹೊಡಿತಾ ಇಲ್ಲಿಂದ ಹೋಗು ಅಂತ ಅನ್ಬಿಡ್ತಾಳೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವರು ಎಷ್ಟು ಮಾತಾಡ್ತಾರಪ್ಪ, ನನಗ್ ಬರೆಯೋದಕ್ಕೂ ಬಿಡೋದಿಲ್ಲ. ಅವಳು ಹೀಗೆ ಮನ್ಸಲ್ಲಿ ಅನ್ಕೊಳ್ತಾ ಕತ್ತೆತ್ತಿ ನೋಡಿದ್ರೆ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಲೈನ್ ಆಗಿ ಅವಳ ಎದುರುಗಡೆ ನಿಂತಿರ್ತಾರೆ. ಮುಂದೆ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.